ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ಸಂಜಯ್ ಮಾತಾಡ್ತಾ ಇರುವಂಥದ್ದು. ಇವತ್ತು ಒಂದು ಅದ್ಭುತವಾದ ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಡಿಯರ್ ಫ್ರೆಂಡ್ಸ್, ಇವತ್ತು ತುಂಬ ಜನಕ್ಕೆ ಗೊತ್ತಿದೆ. ಇವತ್ತು ನಾವು ಬಳಸ್ತಾ ಇರುವಂತಹ ಅಡುಗೆ ಎಣ್ಣೆಯಿಂದನೇ ಇವತ್ತು ಸಾಕಷ್ಟು ಕಾಯಿಲೆಗಳು ಬರ್ತಾ ಇದೆ. ಯಾಕೆ ಅಂತ ಅಂದರೆ, ಇವತ್ತು ನಮಗೆ ಗೊತ್ತಿದೆ ನಾವು ಬಳಸುವಂತಹ ಅಡುಗೆ ಎಣ್ಣೆ ಜನರಲಿ ಸೂರ್ಯಕಾಂತಿ ಬೀಜ ಅಥವಾ ಕಡಲೆಕಾಯಿ ಬೀಜದಿಂದ ತಯಾರಾಗುವಂಥ ಒಂದು ಅಡುಗೆ ಎಣ್ಣೆ ಆಗಿರುತ್ತೆ. ಇವತ್ತು ಮಾರ್ಕೆಟಲ್ಲಿ ಏನಾಗ್ತಾ ಇದೆ ಅಂತಂದರೆ, 1 kg ಕಡಲೆಕಾಯಿ ಬೀಜದ ರೇಟು ಕೂಡ ಅಷ್ಟೇ ಇದೆ, 1 kg ಎಣ್ಣೆ ರೇಟು ಕೂಡ ಅಷ್ಟೇ ಇದೆ. ಡಿಯರ್ ಫ್ರೆಂಡ್ಸ್, ನೀವು ಅಬ್ಸರ್ವ್ ಮಾಡಿ, 1 kg ಕಡಲೆಕಾಯಿ ಬೀಜನ ಮಿಲ್ ಮಾಡಿದ್ರೆ ಜನರಲಿ ಒಂದು 200ರಿಂದ 300 ಗ್ರಾಮ್ ಎಣ್ಣೆ ಬರುತ್ತೆ ಅಷ್ಟೇ. 1 kg ಕಡಲೆಕಾಯಿ ಬೀಜನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದರೆ ಮಿನಿಮಮ್ 3ರಿಂದ 5 kg ಕಡಲೆಕಾಯಿ ಬೀಜ ಬೇಕಾಗುತ್ತೆ. ಸೊ ನೀವೇ ಯೋಚನೆ ಮಾಡ್ಕೊಳ್ಳಿ, 1 kg ಅಡುಗೆ ಎಣ್ಣೆನ ತಯಾರು ಮಾಡೋದಕ್ಕೆ ಮಿನಿಮಮ್ ಏನಿಲ್ಲ ಅಂದರೂ ಕೂಡ ಒಂದು 500ರಿಂದ 600 ರೂಪಾಯಿ ತನಕನೂ ಕೂಡ ಖರ್ಚಾಗುತ್ತೆ. ಬಟ್ ಇವತ್ತು ನಮಗೆ ಅಡುಗೆ ಎಣ್ಣೆ ಕೇವಲ ಮಾರ್ಕೆಟಲ್ಲಿ 1 ಲೀಟರ್ 100ರಿಂದ 150 ರೂಪಾಯಿಗೆ ಸಿಗ್ತಾ ಇದೆ. ಡಿಯರ್ ಫ್ರೆಂಡ್ಸ್, ಇದರಲ್ಲಿ ನಾವೇನು ಅಬ್ಸರ್ವ್ ಮಾಡಬೇಕು ಅಂತಂದರೆ, ಇವತ್ತು ಹೊರಗಡೆ ನೀವು ಬಳಸ್ತಾ ಇರುವಂಥ ಅಡುಗೆ ಎಣ್ಣೆಯಲ್ಲಿ ಪ್ಯಾರಾಫಿನ್ ಅನ್ನೋ ವೈಟ್ ಪೆಟ್ರೋಲಿಯಂನ ಇವತ್ತು ಮಿಕ್ಸ್ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ತುಂಬ ಜನಕ್ಕೆ ಇವತ್ತು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಬ್ಲಡ್ ಪ್ರೆಷರ್ ಆಗಿರ್ಬೋದು, ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು, ಅಥವಾ ಹೈಯೆಸ್ಟ್ ಒಬೆಸಿಟಿ ಆಗಿರ್ಬೋದು, ಇಮ್ಯುನಿಟಿ ಪವರ್ ಲೋ ಆಗುವಂಥದ್ದಾಗಿರ್ಬೋದು, ಕಿಡ್ನಿ ಫೇಲ್ಯೂರ್ ಆಗಿರ್ಬೋದು, ಸ್ಟ್ರೋಕ್ ಆಗಿರ್ಬೋದು, ಈ ಥರದ್ದು ಸಾಕಷ್ಟು ದೊಡ್ಡ ಮಾರಕ ರೋಗಗಳು ಇವತ್ತು ಅಟ್ಯಾಕ್ ಆಗ್ತಾ ಇದೆ. ನಿಜವಾಗ್ಲೂ ಅದಕ್ಕೆ ಬೆಸ್ಟ್ ರಿಪ್ಲೇಸಬಲ್ ಅಂತ ಅಂದರೆ ನಮ್ಮ ಮೋದಿಕೇರ್ ಕಂಪನಿಯ ಒಂದು ಆ್ಯಕ್ಟಿವ್ ರೈಸ್ ಬ್ರಾನ್ ಆಯಿಲ್. ಇದು ಪ್ಯೂರ್ಲಿ ಭತ್ತದ ತೌಡಲ್ಲಿ ತಯಾರಾಗುವಂಥ ಒಂದು ಅಡುಗೆ ಎಣ್ಣೆ. ಕೊಲೆಸ್ಟ್ರಾಲ್ ಫ್ರೀ ಇರುತ್ತೆ. ನಿಜವಾಗ್ಲೂ ಅದ್ಭುತವಾದ ಅಡುಗೆ ಎಣ್ಣೆ ಡಿಯರ್ ಫ್ರೆಂಡ್ಸ್. ಇವತ್ತು ಭತ್ತದ ತೌಡಿಂದ ತಯಾರಾಗುವಂತಹ ಪ್ಯೂರೆಸ್ಟ್ ಆಯಿಲ್ ಇದು. ಜೊತೆಗೆ ನೀವು ಜನರಲಿ ಮಾರ್ಕೆಟಲ್ಲಿ ನೀವೊಂದು 5 kg ಬಳಸ್ತೀರಾ ತಿಂಗಳಿಗೆ ನಿಮ್ಮ ಮನೆಗೆ ಅಂತಂದರೆ, ಇದು ಕೇವಲ ಒಂದು 2ರಿಂದ 3 kg ಆದರೆ ಹೈಯೆಸ್ಟ್ ಆಗುತ್ತೆ. ನಿಮ್ಮ ಹಾರ್ಟ್ಗೂ ಕೂಡ ಸೇಫ್ ಆಗುವಂತಹ ಒರೈಜಿನಲ್ ಇಂಗ್ರೀಡಿಯೆಂಟು ಕೂಡ ನಮ್ಮ ಒಂದು ಆಯಿಲಲ್ಲಿದೆ. ಖಂಡಿತವಾಗ್ಲೂ ನಿಮ್ಮ ಕುಟುಂಬ ಆರೋಗ್ಯವಾಗಿರಬೇಕು, ನಿಮ್ಮ ಹೃದಯದ ಆರೋಗ್ಯ, ನಿಮ್ಮ ದೇಹದ ಆರೋಗ್ಯಕ್ಕಾಗಿ ಡೆಫಿನೆಟ್ಲಿ ನೀವು ಕೂಡ ಉತ್ತಮ ಗುಣಮಟ್ಟದ ರೈಸ್ ಬ್ರಾನ್ ಆಯಿಲ್ನ ಬಳಸಿ ಆರೋಗ್ಯವಾಗಿರಿ. ಡೆಫಿನೆಟ್ಲಿ ನಿಮಗೆ ಖಂಡಿತವಾಗ್ಲೂ ರಿಕ್ವೈರ್ಮೆಂಟ್ ಇದ್ದರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.